ಇಂದಿನ ಬೆಂಗಳೂರು ಎಲ್ರಿಗೂ ಗೊತ್ತು, ಐಟಿ ಹಬ್, ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಆದ್ರೆ 90ರ ದಶಕದ ಬೆಂಗಳೂರಿನ ಕಥೆ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗೋದು ಗ್ಯಾರಂಟಿ. ಆಕಾಶ ಎತ್ತರದ ಬಿಲ್ಡಿಂಗ್ಗಳು, ಹೊಳೆಯೋ ದೀಪಗಳು, ಶಾಪಿಂಗ್ ಮಾಲ್ಗಳ ಕೆಳಗೆ ಸಂಘಟಿತ ಅಪರಾಧ, ಗ್ಯಾಂಗ್ ವಾರ್, ಅಪಾಯಕಾರಿ ಜಗತ್ತೇ ಇತ್ತು. ವೀಕ್ಷಕರ, ಇಂದಿನ ಬೆಂಗಳೂರು ಎಲ್ಲರಿಗೂ ಗೊತ್ತು, ಐಟಿ ಹಬ್, ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಆದರೆ 90ರ ದಶಕದ ಬೆಂಗಳೂರಿನ ಕತೆ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಆಕಾಶದ ಎತ್ತರ ಬಿಲ್ಡಿಂಗ್ಗಳು, ಹೊಳೆಯುವ ದೀಪಗಳು, ಶಾಪಿಂಗ್ ಮಾಲ್ಗಳ ಕೆಳಗೆ ಸಂಘಟಿತ ಅಪರಾಧ, ಗ್ಯಾಂಗ್ ವಾರ್, ಅಪಾಯಕಾರಿ ಜಗತ್ತೇ ಇತ್ತು ಬಿಡಿ. ಐಟಿ ಸಿಟಿಯ ರಕ್ತ ಸಿಕ್ತ ಕೊಲೆಗಳ ಕರಾಳ ಕಥೆಗಳು, ಇಡೀ ಬೆಂಗಳೂರನ್ನೇ ನಡುಗಿಸಿದ್ದ ರೌಡಿ ಶೀಟರ್. ಹೌದು, ಕಾಟನ್ಪೇಟೆ, ಕಲಾಸಿಪಾಳ್ಯ, ಶಿವಾಜಿನಗರ, ಮೆಜೆಸ್ಟಿಕ್, ಆಗಿನ ಬೆಂಗಳೂರಿನ ಅಂಡರ್ ವರ್ಲ್ಡ್ ಆರ್ಟ್ ಸ್ಪಾಟ್ಗಳಿವು. ಸಿಲಿಕಾನ್ ಸಿಟಿಯಲ್ಲಿ ರೌಡಿಜಂಗೆ ನಾಂದಿ ಹಾಡಿದ್ದೇ ಈ ಸ್ಥಳಗಳು. ಮಚ್ಚಿನಿಂದ ಕೊಚ್ಚಿ ರಕ್ತ ಸಿಕ್ತ ಕೊಲೆಗಳು ನಡೆಸುತ್ತಿದ್ದ ರೌಡಿ ಶೀಟರ್ಗಳು ಬಂದೂಕುಗಳಾಗಿ ಮಾರ್ಪಟ್ರು. ಆಗ್ಲೇ ನೋಡಿ ಬೆಂಗಳೂರಲ್ಲಿ ಅಂಡರ್ ವರ್ಲ್ಡ್ ಕ್ರಿಯೇಟ್ ಆಗಿದ್ದು. ಭೂಗತ ಲೋಕ ನಡುಗಿಸಿದ್ದ ಡಾನ್ ಜಯರಾಜ. ತಿಗಳರಪೇಟೆ ಟು ವಿಧಾನಸೌಧದ ಕಥೆಯೇ ರೋಚಕ. ಜಯರಾಜ್ ಅಲಿಯಾಜ್ ಎಂಪಿ ಜಯರಾಜ್ ಹೆಸರು ಕೇಳಿದ್ರೆ ಈಗಲೂ ಬೆಂಗಳೂರು ನಡುಗುತ್ತೆ. ರೌಡಿಜಂಗೂ ಸೈ, ಪಾಲಿಟಿಕ್ಸ್ಗೂ ಸೈ. 1944ರಲ್ಲಿ ತಿಗಳರ ಪೇಟೆಯಲ್ಲಿ ಜನಿಸಿದ್ದ ಜಯರಾಜ್ ಬೆಂಗಳೂರಿನ ಅಂಡರ್ ವರ್ಲ್ಡ್ ಡಾನ್ ಆಗ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಿಡಿ. ತಂದೆ ಪುಟ್ಟಸ್ವಾಮಿ HAL ನಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಮಟ್ಕ ಕೂಡ ಬರಿತಿದ್ರು. ಜಯರಾಜ್ ತಂದೆ ಕೊಡುತ್ತಿದ್ದ ಮಾಮೂಲಿಗಾಗಿ ಕೆಲ ಪೊಲೀಸರು ಕಾಯ್ತಿದ್ರು. ಈ ವಾತಾವರಣದಲ್ಲಿ ಬೆಳೆದ ಜಯರಾಜ್ಗೆ ಪೊಲೀಸರಂದ್ರೆ ಭಯ ಕೂಡ ಹೋಗಿತ್ತು. 7ನೇ ಕ್ಲಾಸ್ ಓದುವಾಗಲೇ ತಂದೆ ಜಯರಾಜನನ್ನ HAL ನಲ್ಲಿ ಕೆಲಸಕ್ಕೆ ಸೇರಿಸಿದ್ರು. ಅಬ್ಬಬ್ಬ ಅಂದ್ರೆ ಜಯರಾಜ್ 1 ವರ್ಷ ಕೆಲಸ ಮಾಡಿರ್ಬೋದು ನೋಡಿ. ಅಷ್ಟರಲ್ಲೇ ಗರಡಿಯಲ್ಲಿ ತಾಲೀಮು ಮಾಡಿ ಮೈ ಬೆಳೆಸೋ ಹುಚ್ಚು ನೆತ್ತಿಗೆ ಹತ್ತಿತ್ತು. ಮೊದಲೇ ಗಟ್ಟಿ ಮುಟ್ಟು ಮೈಕಟ್ಟು ಹೊಂದಿದ್ದ ಜಯರಾಜ್ ಮುಂದೆ ನಿಲ್ಲೋಕೆ ಎದುರಾಳಿಗಳು ನಡುಗ್ತಿದ್ರು. ತಂಗಿ ಮದುವೆಗೆಂದು ರಜೆ ಹಾಕಿದೋನು ಮತ್ತೆ HAL ಕಡೆ ಕೂಡ ತಲೆ ಹಾಕಿರ್ಲಿಲ್ಲ. ಏರಿಯಾದಲ್ಲಿ ಸಣ್ಣ ಪುಟ್ಟ ಗಲಾಟೆ, ಸೆಟಲ್ಮೆಂಟ್ ಮಾಡಿಕೊಂಡು ಇದ್ದ. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಇನ್ನು ಇವರು ಡಾಕ್ಟರ್ ನಟರಾಜ್, ಮಾಜಿ CM ದೇವರಾಜ್ ಅರಸು ಮಗಳ ಗಂಡ. ಇವರಿಗೆ ಜಯರಾಜ್ ಒಂದು ಪರ್ಸನಲ್ ಕೆಲಸ ಮಾಡಿಕೊಟ್ಟ. ಬಳಿಕ ಆತನಿಗೆ ತುಂಬಾ ಆತ್ಮೀಯನಾದ. ನಟರಾಜನಿಗೆ ತುಂಬಾ ಹತ್ತಿರವಿದ್ದ ಜಯರಾಜ್ಗೆ ಆಗಿನ CM ದೇವರಾಜ್ ಅರಸು ಒಂದು ಕೆಲಸ ಒಪ್ಪಿಸಿದ್ರು. ಆಗ ವಿರೋಧ ಪಕ್ಷದಲ್ಲಿ ಇದ್ದವರು ದೇವೇಗೌಡರು. ಆಗ ದೊಡ್ಡ ಗೌಡರಿಗೆ ಜಯರಾಜ್ ಮೂಲಕ ಬೆದರಿಕೆ ಹಾಕಿಸಿದ್ರು ಅನ್ನೋ ವದಂತಿ ಕೂಡ ಇದೆ. ಇಲ್ಲೇ ಆತನಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ನೋಡಿ. ಬಳಿಕ ಜಯರಾಜ್ ಗರೀಬಿ ಹಟಾವೋ ಅನ್ನೋ ಪತ್ರಿಕೆ ಶುರು ಮಾಡಿದ್ರು. ಪೊಲೀಸರು ಬಡ್ಡಿ ವ್ಯಾಪಾರ ಮಾಡೋ ಕೆಲ ರಾಜಕಾರಣಿಗಳು ಟಾರ್ಗೆಟ್ ಆಗ್ಬಿಟ್ರು. ಆತನಿಗೆ ವೈರಿಗಳು ಹೆಚ್ಚಾದ್ರು. ಇದೇ ಈತನ ಪಾಲಿಟಿಕ್ಸ್ಗೂ ನಾಂದಿ. ಮುಂದೆ ಬಂದು ದಿನ ವೈಟ್ ಜುಬ್ಬ ಹಾಕಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುಳಿತೇ ಬಿಡ್ತಿದ್ದ ಜಯರಾಜ್. ನಡು ರಸ್ತೆಯಲ್ಲೇ ಜಯರಾಜ್ ಮೇಲೆ ಗೋಪಿ ಅಟ್ಯಾಕ್. ಕೋರ್ಟ್ ಮುಂದೆಯೇ ಗೋಪಿಗೆ ಚಾಕು ಇರಿದ ಜಯರಾಜ್. ಅಬ್ಬಾ, ನೋಡಿದ್ರೆ ಭಯವಾಗುತ್ತೆ ವೀಕ್ಷಕರ. ಜಯರಾಜ್ ಮುಂದೆ ನಿಲ್ಲೋ ಧೈರ್ಯ ಯಾರಿಗೂ ಇರಲಿಲ್ಲ. ಆದ್ರೆ ಒಬ್ಬ ಮಾತ್ರ ಕೈಯಲ್ಲಿ ಮಚ್ಚು ಹಿಡಿದೇ ಬಿಟ್ಟ. ಆತನೇ ತಿಗಳರಪೇಟೆ ಗೋಪಿ. ಪೊಲೀಸರೇ ಜಯರಾಜನನ್ನ ಎತ್ಬಿಡು, ನಿನ್ನ ಮೇಲೆ ಕೇಸ್ ಹಾಕಲ್ಲ ಅಂದಿದ್ರು. ಪಕ್ಕಾ ಪ್ಲಾನ್ ಮಾಡಿದ್ದ ಗೋಪಿ ನಡು ರಸ್ತೆಯಲ್ಲೇ ಜಯರಾಜ್ ಮೇಲೆ ಮಚ್ಚು ಬೀಸೇ ಬಿಟ್ಟ. ಆದ್ರೆ ಪ್ರಾಣ ತೆಗಿಲಿಲ್ಲ ನೋಡಿ.
ಸೇಡಿಗಾಗಿ ಕಾದಿದ್ದ ಜಯರಾಜ್ ಕೋರ್ಟ್ ಹಾಲ್ನಲ್ಲಿ ಗೋಪಿ ಹೊಟ್ಟೆಗೆ ಚಾಕು ಇರಿದು ಜೈಲ್ ಸೇರಿದ. ಬಳಿಕ 10 ವರ್ಷ ಶಿಕ್ಷೆ ಅನುಭವಿಸಿದ್ದ. ಅತ್ತ ಜಯರಾಜ್ ಕಂಬಿ ಎನಿಸುತ್ತಿದ್ರೆ ಇತ್ತ ಕೋತ್ವಾಲ್ ರಾಮಚಂದ್ರ ತನ್ನದೇ ಟೀಮ್ ಕಟ್ಟಿಬಿಟ್ಟಿದ್ದ. ಅತ್ತ ಡಾನ್ ಜಯರಾಜ್ ಜೈಲಿನಲ್ಲಿ ಇರುವಾಗ ಗುಂಡೂರಾವ್ ಸಿಎಂ ಆದ್ರು. ದೇವರಾಜ್ ಅರಸು ವಿಪಕ್ಷ ನಾಯಕರಾಗಿದ್ರು. ಅದು ಜಯರಾಜ್ ಪಾಲಿಗೆ ಕಷ್ಟದ ದಿನಗಳು. 1985 ಅಕ್ಟೋಬರ್ 2ರಂದು ಜಯರಾಜ್ ಜೈಲಿನಿಂದ ಬಿಡುಗಡೆಯಾದ. ಜಯರಾಜ್ ವಾಪಸ್ ಬಂದ ಬಳಿಕ ಕೋತ್ವಾಲ್ಗೆ ಆಯಿಲ್ ಕುಮಾರ್ ಶೇರ್ ಕೊಡೋದು ನಿಲ್ಲಿಸಿಬಿಟ್ಟ. ಬಳಿಕ ಆಯಿಲ್ ಕುಮಾರ್ ಹಚ್ಚಿದ್ದ ಬೆಂಕಿ ಕೋತ್ವಾಲ್ ಮತ್ತು ಜಯರಾಜ್ ಮಧ್ಯೆ ಅಗ್ನಿ ಜ್ವಾಲೆಯಂತೆ ಹೊತ್ತಿತ್ತು. ಬಳಿಕ ಕೋತ್ವಾಲ್ ಕೊಲೆಯಾದ. ಆದ್ರೆ ಕೊಲೆ ಪ್ರಯತ್ನದ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದಿದ್ದ ಜಯರಾಜ್ 1989ರಲ್ಲಿ ಜಯನಗರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರು. ಅಷ್ಟೊತ್ತಿಗೆ ಮುತ್ತಪ್ಪ ರೈ ಜಯರಾಜನಿಗಾಗಿ ತಂತ್ರ ಹೆಣೆದೇ ಬಿಟ್ಟಿದ್ದ. ಮುಂಬೈನಿಂದ ಟೀಮ್ ಕರೆಸಿ ಜಯರಾಜ್ ಕೊಲೆಗೆ ಪ್ಲಾನ್. ಡಾನ್ ಜಯರಾಜ್ ತಲೆಗೆ ಗುಂಡು ಹಾರಿಸಿದ ಮುತ್ತಪ್ಪ ರೈ. ಜಯರಾಜ್ ಯಾವಾಗಲೂ ವಕೀಲರ ಜೊತೆ ಬಂದು ಜಯನಗರ ಪೊಲೀಸ್ ಠಾಣೆಯಲ್ಲಿ ಸಹಿ ಹಾಕ್ತಿದ್ದ. ಜಯರಾಜ್ ಚಲನವಲನ ಗಮನಿಸಿದ್ದ ಮುತ್ತಪ್ಪ ರೈ ಮುಂಬೈನಿಂದ ಹುಡುಗರನ್ನ ಕರೆಸಿ ಪ್ಲಾನ್ ರೆಡಿ ಮಾಡಿದ್ದ. ಎಂದಿನಂತೆ ಜಯರಾಜ್ ಅವತ್ತು ಠಾಣೆಗೆ ಬಂದು ಸಹಿ ಹಾಕಿ ಲಾಲ್ಬಾಗ್ ರಸ್ತೆ ಮೂಲಕ ವಾಪಸ್ ಹೋಗ್ತಿದ್ದ ನೋಡಿ. ಆಗ ಮುತ್ತಪ್ಪ ರೈ ಟೀಮ್ ಜಯರಾಜ್ ಕಾರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಗುಂಡಿನ ಸದ್ದು ಕೇಳಿ ಡ್ರೈವರ್ ಕಾರು ಅಲ್ಲೇ ಬಿಟ್ಟು ಓಡಿದ. ಆಗ ಕಾರಿನ ಹಿಂದೆ ನಿಂತು ಮುತ್ತಪ್ಪ ರೈ ಹಾರಿಸಿದ ಗುಂಡು ಡಾನ್ ಜಯರಾಜ್ ತಲೆಯನ್ನೇ ಸೀಳಿ ಬಿಡ್ತು. ಸಾವಿರದ 1989 ನವೆಂಬರ್ 21ರಂದು ಬೆಂಗಳೂರನ್ನೇ ನಡಗಿಸಿದ್ದ ಡಾನ್ ಜಯರಾಜ್ ಅಧ್ಯಾಯ ಮುಗಿದಿತ್ತು. ಒಟ್ನಲ್ಲಿ ಬೆಂಗಳೂರು ನಂದೇ ಅಂತ ಮೆರೆದಿದ್ದ ಡಾನ್ ಜಯರಾಜ್ ಲಾಲ್ಬಾಗ್ ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದ ವೀಕ್ಷಕರೇ. ಅದು ಬೆಂಗಳೂರಿನ ಪೊಲೀಸರಿಗೆ ಸುವರ್ಣ ದಿನವಾಗಿತ್ತು. ಗಗನ ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಬೆಂಗಳೂರು ಭೂಗತ ಲೋಕ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೊಬ್ಬ ನಟೋರಿಯಸ್ ಡಾನ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.